ರಾಮನವಮಿ ಬಹಳ ಶಕ್ತಿಯುತವಾದ ದಿನ. ಈ ದಿನವನ್ನು ಸರಿಯಾದ ರೀತಿಯಲ್ಲಿ ಆಚರಿಸಿದರೆ ಅದೆಷ್ಟೋ ಅನುಗ್ರಹಗಳನ್ನು ಪಡೆಯಬಹುದು. ಇದು ಧರ್ಮ, ಶಕ್ತಿ ಮತ್ತು ಪರಿವರ್ತನೆಯ ಪ್ರತೀಕ. ಏಕೆಂದರೆ ಶ್ರೀರಾಮ ಆದರ್ಶ ಪುರುಷ, ಮರ್ಯಾದಾ ಪುರುಷೋತ್ತಮ. ರಾಮನ ಜೀವನ ಪರಿಪೂರ್ಣ ವ್ಯಕ್ತಿತ್ವದ ಮಾದರಿ. ಪ್ರತಿಯೊಂದು ರಾಶಿಯು ರಾಮನ ವ್ಯಕ್ತಿತ್ವದ ವಿಶೇಷ ಗುಣಗಳನ್ನು ಪ್ರತಿಬಿಂಬಿಸುತ್ತವೆ. ಇಂದಿನ ಈ ವಿಡಿಯೋದಲ್ಲಿ ರಾಮನ ಗುಣಗಳು 12 ರಾಶಿಗಳ ಮೇಲೆ ಹೇಗೆ ಪ್ರಭಾವವನ್ನು ಬೀರುತ್ತವೆ, ಪ್ರತಿಯೊಂದು ರಾಶಿಯು ಹೇಗೆ ರಾಮನವಮಿಯನ್ನು ಆಚರಿಸಬೇಕು ಎನ್ನುವುದನ್ನು ತಿಳಿಸಿ ಹೇಳ್ತಾ ಇದ್ದೀನಿ. ನಾನು ಡಾಕ್ಟರ್ ಮಂದಾರ ಮಹರ್ಷಿ, ನಿಮ್ಮ ವೈಜ್ಞಾನಿಕ ಜ್ಯೋತಿಷ್ಯ, ವಾಸ್ತು ಹಾಗೂ ಅಂಕಗಣಿತ ತಜ್ಞೆ. ಮೇಷರಾಶಿಯವರಲ್ಲಿ ರಾಮನ ಶೌರ್ಯ ಮತ್ತು ಶಕ್ತಿ ಸ್ಪಷ್ಟವಾಗಿ ವ್ಯಕ್ತವಾಗುತ್ತದೆ. ಅವರು ಧೈರ್ಯಶಾಲಿಗಳು ಮತ್ತು ನಿರ್ಧಾರಶೀಲರು. ರಾಮನವಮಿಯಂದು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಮಂತ್ರವನ್ನು 108 ಬಾರಿ ಜಪಿಸಿ. ಹನುಮಂತನಿಗೆ ಬೆಲ್ಲ ಮತ್ತು ತುಪ್ಪವನ್ನು ಸಮರ್ಪಿಸಿ ಶ್ರೀರಾಮನ ಅನುಗ್ರಹವನ್ನು ಪಡೆದುಕೊಳ್ಳಿ. ವೃಷಭ ರಾಶಿಯವರಲ್ಲಿ ರಾಮನ ಸಹನಶೀಲತೆ ಮತ್ತು ಸ್ಥಿರತೆ ಪ್ರತಿಫಲಿಸುತ್ತದೆ. ಅವರು ಶ್ರದ್ಧೆ ಮತ್ತು ತಾಳ್ಮೆಯಿಂದ ಜೀವನವನ್ನು ಮುನ್ನಡೆಸುತ್ತಾರೆ. ರಾಮನವಮಿಯಂದು ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ಭಕ್ತಿ ಭಾವದಿಂದ ರಾಮರಕ್ಷಾ ಸ್ತೋತ್ರವನ್ನು ಪಠಿಸಿ. ಅಕ್ಕಿ ಮತ್ತು ಹಾಲನ್ನು ದಾನ ಮಾಡುವುದರ ಮೂಲಕ ರಾಮನ ಕೃಪೆಗೆ ಪಾತ್ರರಾಗಿ. ಮಿಥುನ ರಾಶಿಯವರಲ್ಲಿ ರಾಮನ ಬುದ್ಧಿವಂತಿಕೆ ಮತ್ತು ಸಂವಹನ ಕೌಶಲ್ಯ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅವರು ತಾವು ಎದುರಿಸುವ ಪ್ರತಿಯೊಂದು ಸಮಸ್ಯೆಗೂ ತಮ್ಮ ಜ್ಞಾನ ಮತ್ತು ಚಾತುರ್ಯದಿಂದ ಪರಿಹಾರವನ್ನು ಸಮರ್ಥವಾಗಿ ಕಂಡುಹಿಡಿಯುತ್ತಾರೆ. ರಾಮನವಮಿಯಂದು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಓಂ ಶ್ರೀ ರಾಮಾಯ ನಮಃ ಮಂತ್ರವನ್ನು 21 ಬಾರಿ ಜಪಿಸಿ. ರಾಮಾಯಣದ ಶ್ಲೋಕಗಳನ್ನು ಪಠಣ ಮಾಡುವುದು ಅಥವಾ ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳುವುದರಿಂದ ರಾಮನ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತದೆ. ಕಟಕ ರಾಶಿಯವರಲ್ಲಿ ರಾಮನ ಕುಟುಂಬ ಪ್ರೀತಿ ಮತ್ತು ಭಾವನಾತ್ಮಕ ದಯಾಳತೆ ಸ್ಪಷ್ಟವಾಗಿ ವ್ಯಕ್ತವಾಗುತ್ತದೆ. ಇವರು ಇತರರ ಕಲ್ಯಾಣಕ್ಕಾಗಿ ತಮ್ಮನ್ನು ತಾವು ಮುಡಿಪಾಗಿಡುವ ದೈವಿ ಗುಣವನ್ನು ಹೊಂದಿದ್ದಾರೆ. ರಾಮನವಮಿಯಂದು ಚಂದನ, ಕೇಸರಿ ಅಥವಾ ಶ್ವೇತವರ್ಣದ ವಸ್ತ್ರವನ್ನು ಧರಿಸಿ ಜೈ ಶ್ರೀರಾಮ ಮಂತ್ರವನ್ನು ನಿರಂತರವಾಗಿ ಜಪಿಸಿ. ಅನ್ನದಾನ ಮಾಡುವ ಮೂಲಕ ರಾಮನ ನಿರಂತರ ಕೃಪೆಗೆ ಪಾತ್ರರಾಗಿ. ಸಿಂಹರಾಶಿಯವರಲ್ಲಿ ಶ್ರೀರಾಮನ ನಾಯಕತ್ವ ಮತ್ತು ಧರ್ಮನಿಷ್ಠೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅವರು ಸದಾ ಸತ್ಯ ಮತ್ತು ನ್ಯಾಯದ ಪರಿಪಾಲಕರಾಗಿದ್ದು ಧರ್ಮಪಥದಲ್ಲಿ ಸ್ಥಿರವಾಗಿರುತ್ತಾರೆ. ರಾಮನವಮಿಯಂದು ಹಳದಿ ಅಥವಾ ಸ್ವರ್ಣವರ್ಣದ ವಸ್ತ್ರ ಧರಿಸಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಹಣ್ಣುಗಳನ್ನು ರಾಮನಿಗೆ ಸಮರ್ಪಣೆ ಮಾಡುವುದರಿಂದ ಶ್ರೀರಾಮನ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಸದಾ ಇರಲು ಸಾಧ್ಯವಾಗುತ್ತದೆ. ಕನ್ಯಾ ರಾಶಿಯವರಲ್ಲಿ ರಾಮನ ಶಿಸ್ತುಬದ್ಧ ಜೀವನ ಶೈಲಿ ಮತ್ತು ಸರಳತೆ ಸ್ಪಷ್ಟವಾಗಿ ವ್ಯಕ್ತವಾಗುತ್ತದೆ. ಅವರು ಪರಿಶುದ್ಧತೆ ಮತ್ತು ಸುವ್ಯವಸ್ಥೆಯನ್ನು ತಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಪರಿಗಣಿಸುತ್ತಾರೆ. ರಾಮನವಮಿಯಂದು ಹಸಿರು ಅಥವಾ ಹಳದಿ ವರ್ಣದ ವಸ್ತ್ರವನ್ನು ಧರಿಸಿ ಶ್ರೀರಾಮಚಂದ್ರ ಕೃಪಾಲು ಭಜಮನ ಸ್ತೋತ್ರವನ್ನು ಪಠಿಸಿ. ಬಡವರಿಗೆ ಬಟ್ಟೆ ಅಥವಾ ಆಹಾರವನ್ನು ದಾನ ಮಾಡುವುದರಿಂದ ರಾಮನ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತದೆ. ತುಲಾರಾಶಿಯವರಲ್ಲಿ ಶ್ರೀರಾಮನ ನ್ಯಾಯಪ್ರಿಯತೆ ಮತ್ತು ಸಮತೋಲನದ ಗುಣಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ. ಅವರು ಸದಾ ಸಮನ್ವಯ ಮತ್ತು ಶಾಂತಿಯ ಪರವಾಗಿರುತ್ತಾರೆ. ರಾಮನವಮಿಯಂದು ನೀಲಿ ಅಥವಾ ಗುಲಾಬಿ ಬಣ್ಣದ ವಸ್ತ್ರವನ್ನು ಧರಿಸಿ ಭಕ್ತಿಭಾವದಿಂದ ಸುಂದರಕಾಂಡವನ್ನು ಓದಿ ಅಥವಾ ಕೇಳಿ. ಶ್ರೀರಾಮನಿಗೆ ಲಾಡು ಹಾಗೂ ಪಾಯಸವನ್ನು ಸಮರ್ಪಿಸುವುದರ ಮೂಲಕ ಅವನ ಕೃಪೆಗೆ ಪಾತ್ರರಾಗಿ. ವೃಶ್ಚಿಕ ರಾಶಿಯವರಲ್ಲಿ ರಾಮನ ತಪಸ್ಸು ಮತ್ತು ಸಂಯಮದ ಗುಣಗಳು ಬಹಳ ಸ್ಪಷ್ಟವಾಗಿ ಗೋಚರಿಸುತ್ತವೆ. ಅವರು ಆಂತರಿಕ ಶಕ್ತಿಯುಳ್ಳವರಾಗಿದ್ದು ಗಂಭೀರ ಮತ್ತು ಸಂಕಲ್ಪ ಶಕ್ತಿಯುಳ್ಳ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ರಾಮನವಮಿಯಂದು ಕೆಂಪು ಅಥವಾ ಕಡುಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿ ಭಕ್ತಿಭಾವದಿಂದ ಶ್ರೀರಾಮದೂತ ಹನುಮತೇ ನಮಃ ಮಂತ್ರವನ್ನು ಜಪಿಸಿ. ಹನುಮಂತನಿಗೆ ದ್ರಾಕ್ಷಿ ಅಥವಾ ಜೇನುತುಪ್ಪವನ್ನು ಸಮರ್ಪಿಸುವ ಮೂಲಕ ರಾಮನ ಕೃಪಾ ಕಟಾಕ್ಷವನ್ನು ಪಡೆಯಿರಿ.
ಧನಸ್ಸು ರಾಶಿಯವರಲ್ಲಿ ರಾಮನ ಧಾರ್ಮಿಕ ಜ್ಞಾನ ಮತ್ತು ಗುರುಭಕ್ತಿ ಸ್ಪಷ್ಟವಾಗಿ ಪ್ರತಿಫಲಿಸುತ್ತದೆ. ಅವರು ಸದಾ ಪರಮಾರ್ಥದತ್ತ ಆಕರ್ಷಿತರಾಗಿದ್ದು ಜ್ಞಾನ ಮತ್ತು ಧರ್ಮಪಥದಲ್ಲಿ ನಡೆಯಲು ಆಸಕ್ತರಾಗಿರುತ್ತಾರೆ. ರಾಮನವಮಿಯಂದು ಕೇಸರಿ ಅಥವಾ ಹಳದಿ ವರ್ಣದ ವಸ್ತ್ರವನ್ನು ಧರಿಸಿ ಓಂ ರಾಮ್ ರಾಮಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಗೋಶಾಲೆಗೆ ಆಹಾರವನ್ನು ನೀಡುವುದರಿಂದ ಶ್ರೀರಾಮನ ಅಪಾರ ಕೃಪೆಗೆ ಪಾತ್ರರಾಗುತ್ತೀರಾ. ಮಕರ ರಾಶಿಯವರಲ್ಲಿ ರಾಮನ ಕರ್ತವ್ಯನಿಷ್ಠೆ ಮತ್ತು ಶಿಸ್ತುಬದ್ಧ ಗುಣಗಳು ಬಹಳ ಸ್ಪಷ್ಟವಾಗಿ ಗೋಚರಿಸುತ್ತವೆ. ಅವರು ತಮ್ಮ ಮೇಲಿರುವ ಜವಾಬ್ದಾರಿಗಳನ್ನು ಸದಾ ಸರಿಯಾಗಿ ನಿರ್ವಹಿಸುತ್ತಾರೆ. ರಾಮನವಮಿಯಂದು ಗಾಢ ನೀಲಿ ಅಥವಾ ಕಪ್ಪು ಬಣ್ಣದ ವಸ್ತ್ರವನ್ನು ಧರಿಸಿ ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ರಾಮನಿಗೆ ತೆಂಗಿನಕಾಯಿ ಹಾಗೂ ಎಳ್ಳು ಬೆಲ್ಲ ಸಮರ್ಪಿಸುವುದರಿಂದ ರಾಮನ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತದೆ. ಕುಂಭರಾಶಿಯವರಲ್ಲಿ ರಾಮನ ಹೊಸ ಆಲೋಚನೆಗಳು ಮತ್ತು ಸಮಾಜ ಸೇವಾ ಮನೋಭಾವ ಕಂಡುಬರುತ್ತದೆ. ಅವರು ಸದಾ ಪರಿವರ್ತನೆಯ ಹಾದಿಯಲ್ಲಿ ಸಾಗುತ್ತಾರೆ. ರಾಮನವಮಿಯಂದು ಗಾಢ ನೀಲಿ ಅಥವಾ ನೇರಳೆ ಬಣ್ಣದ ವಸ್ತ್ರವನ್ನು ಧರಿಸಿ ಶ್ರೀರಾಮ ಜಯ ರಾಮ ರಘುರಾಮಾಯ ನಮಃ ಮಂತ್ರವನ್ನು 21 ಬಾರಿ ಜಪಿಸಿ. ವೃದ್ಧರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಶ್ರೀರಾಮಚಂದ್ರನ ಕೃಪೆಗೆ ಪಾತ್ರರಾಗಿ. ಮೀನರಾಶಿಯವರಲ್ಲಿ ರಾಮನ ಆಧ್ಯಾತ್ಮಿಕತೆ ಮತ್ತು ಭಕ್ತಿಭಾವದ ಗುಣಗಳು ಬಹಳ ಸ್ಪಷ್ಟವಾಗಿ ಗೋಚರಿಸುತ್ತವೆ. ಇವರು ಪ್ರಾಪಂಚಿಕ ಜೀವನಕ್ಕಿಂತ ಆಧ್ಯಾತ್ಮಿಕತೆಯ ಕಡೆಗೆ ಹೆಚ್ಚು ಆಕರ್ಷಿತರಾಗಿರುತ್ತಾರೆ. ರಾಮನವಮಿಯಂದು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಶ್ರೀರಾಮಾಯ ರಾಮಭದ್ರಾಯ ಮಂತ್ರವನ್ನು ಪಠಿಸಿ. ರಾಮನಿಗೆ ತುಳಸಿ ಹಾರವನ್ನು ಸಮರ್ಪಿಸುವುದರಿಂದ ರಾಮನ ಅಪಾರ ಅನುಗ್ರಹ ನಿಮಗೆ ದೊರೆಯುತ್ತದೆ. ಶ್ರೀರಾಮನ ಗುಣಗಳು 12 ರಾಶಿಗಳ ಮೇಲೆ ಹೇಗೆ ಪ್ರಭಾವವನ್ನು ಬೀರುತ್ತವೆ ಎನ್ನುವುದನ್ನು ತಿಳಿದುಕೊಂಡಿದ್ದೀರಿ. ಶ್ರೀರಾಮನ ವ್ಯಕ್ತಿತ್ವವೇ ಪರಿಪೂರ್ಣ ವ್ಯಕ್ತಿತ್ವವಾಗಿದೆ. ಅದರಲ್ಲಿ ಎಲ್ಲ ರಾಶಿಗಳ ಗುಣಲಕ್ಷಣಗಳು ಅಡಕವಾಗಿವೆ. 2025 ವಿಶ್ವ ವರ್ಷ ಸಂಖ್ಯೆ 9 ಶ್ರೀರಾಮನ ಶಕ್ತಿಯೊಂದಿಗೆ ಪ್ರಬಲವಾಗಿ ಪ್ರಭಾವವನ್ನು ಬೀರುತ್ತದೆ. ಈ ಪವಿತ್ರ ರಾಮನವಮಿಯಂದು 9 ದೀಪಗಳನ್ನು ಬೆಳಗಿ ಜೈ ಶ್ರೀರಾಮ್ ಮಂತ್ರವನ್ನು 9 ಬಾರಿ ಜಪಿಸಿ ಶ್ರೀರಾಮನ ಕೃಪೆಗೆ ಪಾತ್ರರಾಗಿ. ಈ ಮಾಹಿತಿ ನಿಮಗೆ ಉಪಯೋಗ ಆಗಿದೆಯಾ? ನಿಮ್ಮ ರಾಶಿ ಯಾವುದು ಮತ್ತು ಈ ಬಾರಿ ರಾಮನವಮಿಯನ್ನು ನೀವು ಹೇಗೆ ಆಚರಿಸಲು ಯೋಜನೆ ಹಾಕಿಕೊಂಡಿದ್ದೀರಿ ಎನ್ನುವುದನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ನಿಮ್ಮದೊಂದು ಲೈಕ್ ಕೊಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಶ್ರೀರಾಮನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸಿದ್ಧಿ, ಶಾಂತಿ ಮತ್ತು ಆನಂದ ಹರಿದು ಬರುವಂತಾಗಲಿ. ಜೈ ಶ್ರೀರಾಮ್.